ಚಹಾ ಮಾಡಿಬಿಟ್ಟು ಕೊಟ್ಟೆ, ಅವ್ರು ಕುಡಿದು ಹೋದರು. ಸೊ ನಾನು ಕುಡಿತಾ ಇದ್ದೀನಿ ಚಹಾ. ಜಸ್ಟ್ ಕರೆಂಟ್ ಹೋಗ್ಬಿಡ್ತು. ಸೊ ಬಿಸಿನೀರನ್ನ ಆನ್ ಮಾಡಿದ್ದೆ ಗೀಝರು. ಒಂದು ಬಕೆಟ್ ತುಂಬೋ ತನಕ ಕರೆಂಟ್ ಇತ್ತು. ಒಂದು ಬಕೆಟ್ ತುಂಬಿದ ತಕ್ಷಣ ಕರೆಂಟ್ ಹೋಯಿತು. ಅವರು ಊದಿನ ಕಡ್ಡಿ ಹಚ್ಚಿ ಹೋದರು. ಟೈಮ್ ಬಂದ್ಬಿಟ್ಟು 6:45 ಆಗಿದೆ. ಅನ್ನ ಸಾರು ಪಲ್ಯ ಎಲ್ಲ ಇದೆ. ಬಟ್ ನಾನು ತಿಂಡಿಗೆ ಇದು ಮಾಡ್ತೀನಿ, ಗುಡ್ಡು ಕರಂ, ವಿಹಾನ್ ಫೇವ್ರೇಟ್. ಸ್ವಲ್ಪ ಬೇಗ ರೆಡಿಯಾಗಿಯೇ ಹೋದರೆ ಒಂದು 10 ನಿಮಿಷ ರೇಷೋರ್ ಮನೆ ಕುತ್ಕೊಂಡು ಹೋಗ್ಬೋದು. ಯಾಕಂದರೆ ನೆನ್ನೆನೂ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಿಲ್ಲ. ಇಲ್ಲಿ ಕೊಡಪಾನಿಟ್ಟಿದ್ದೆ. ನೆನ್ನೆ ನೀರು ತೊಗೊಂಬಂದು ತುಂಬಿದ್ವಿ. ನೈಟ್ ಆಗಿಬಿಟ್ಟಿತ್ತು, ಹಾಗಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಈ ಕೊಳಗ ಎಲ್ಲ ತುಂಬಿದೆ ನೋಡಿರಿ. ಸೊ ಈ 2 ಕೊಳಗನ್ನು ನಿನ್ನೆ ನೈಟು ರೇಷೋರ್ ಮನೆಯಿಂದ 6 ಕೊಡಪಾನ ನೀರು ತಂದು ತುಂಬಿದ್ವಿ. ಸೊ ಸಾಯಂಕಾಲ ಕೊಡಪಾನ ವಾಪಸ್ ಕೊಡಬಾರ್ದು ಅಂತ ಹೇಳಿಬಿಟ್ಟು ಈಗ ಬೆಳಗ್ಗೆ ಹೋಗಿ ಕೊಟ್ಟು ಬಂದೆ. ಅವ ಎದ್ದಿರಲಿಲ್ಲ ಇನ್ನೂ, ಹಾಗೆ ಅಲ್ಲೇ ಇಟ್ಟು ಬಂದೆ ಆಚೆನೆ. ಸೊ ಬೇಗ ತಿಂಡಿ ಮಾಡಿಕೊಂಡು ರೆಡಿಯಾಗಿ ಟೈಮ್ ಸಿಕ್ಕಿದ್ರೆ ಹೋಗಿ ಬರ್ತೀನಿ. ಗೊಡ್ಡು ಖಾರಂ ರೆಡಿ ಆಗ್ತಾಯಿದೆ. ವಿಹಾನ್ ಫೇವ್ರೇಟ್ ಇದು. ವಾರದಲ್ಲಿ ಒಂದು ಸರಿ ಮಾಡಲೇಬೇಕು ಅವನಿಗೆ. ಇಲ್ಲಿ ಬಿಸಿ ಅನ್ನಕ್ಕೆ ಇಟ್ಟಿದ್ದೀನಿ. ಬಾಕ್ಸ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಇದು ಛೋಟಾ ಬಾಕ್ಸು ಹಲ್ವಾ. ವಿಹಾನಿಗೆ ಹಲ್ವಾ ಅಂದರೆ ಇಷ್ಟ. ಸೊ ಹಲ್ವಾ ಹಲ್ವಾ ಬಾಕ್ಸಿಗೆ ಕಟ್ಟ ತೆಗೆದಿಟ್ಟಿದ್ದೀನಿ. ಸೊ ಇವಾಗ ಅವನಿಗೆ ಎಬ್ಬಿಸ್ಬೇಕು ಸ್ನಾನ ಮಾಡೋಕ್ಕೆ. ಟೈಮ್ ಬಂದುಬಿಟ್ಟು 7:15 ಆಗಿದೆ. 7:15ಗೆ ಎಬ್ಬರಿಸ್ತೀನಿ. ಅವನಿಗೆ ಸ್ನಾನ ಮಾಡಿ ನಾನು ಸ್ನಾನ ಮಾಡಿ ಸೊ ಬೇಗ ರೆಡಿಯಾಗಿ ಹೋಗ್ತೀವಿ. ಹೊರಡಬೇಕಾದ್ರೆ ಮತ್ತೆ ವೀಡಿಯೋ ಮಾಡ್ತೀನಿ. ಏನು ಆಟ ಆಡ್ತಾ ಇದ್ದಾವೆ ನೋಡ್ರಿ. ಓ ಪಪ್ಪ ಪಾಡೇಸೋ ಬೈಟ್ ಕರನೆ ಕಾಮ್ನೆ ನಾ ಬಿಗ್ ಬಾಸ್ ದೇಖ್ಲೇತೆ ಇವ್ ಕರೀದಕ್ಕೆ ಡಸ್ಟ್ ಪಪ್ಪ ಕರೆಸೋ. ಈಗ ಎದ್ದ ಇವನು. ಸ್ಕೂಲಲ್ಲಿ ಗಮ್ಮಿ ಬೇರೆ ಡ್ಯಾನ್ಸ್ ಹೇಳ್ಕೊಡ್ತಿದಾರಂತ ಆ್ಯನ್ಯುವಲ್ ಡೇಗೆ ಇವನಿಗೆ. ಅದಕ್ಕೆ ಹೇಳಾಕತ್ತಿದ್ದ. ಯಾರಪ್ಪ ನಿನ್ನ ಜೋಡಿ? ತ್ರಿಷಿಕಾ ಅಂತ ನೋಡ್ರಿ. ಒಂದು ಹುಡುಗಿ ಆಡಿಸ್ತಾ ಇದಾರ ಡ್ಯಾನ್ಸ್. ಸೊ 1 to 5th ತನಕ ಹಾಗೆ 6th and above ಸಪ್ರೇಟ್, ಬಾಯ್ಸ್ ಗರ್ಲ್ಸ್ ಸಪ್ರೇಟ್ ಡ್ಯಾನ್ಸ್. ರೋಜ್ ಡೈಲಿ ಡ್ಯಾನ್ಸ್ ಮಾಡಿಸ್ತಾರಂತ ನೋಡ್ರಿ. ಊಟ ಆದಮೇಲೆ ಫುಲ್ ಹ್ಯಾಪಿ. ಹಂಗಾರೆ ಇವತ್ತಿಂದ ಸ್ಕೂಲಿಗೆ ಹೋಗಕ್ಕೆ ಇನ್ನೂ ಹ್ಯಾಪಿ. ಒಳ್ಳೆ ಬರೀ ಡ್ಯಾನ್ಸ್. ಎಲ್ಲರೂ ಕರೆಕ್ಟಾಗಿ ಮಾಡ್ತಾರಾ? ಸಿರಾಜ್ ಹೆಂಗೆ ಮಾಡ್ತಾನೆ? ಹಾಗೆ ಸ್ಟ್ಯಾಚು ಆಗಿ ನಿಂತು ಬಿಡ್ತಾನ. ಸಿರಾಜ್ ಸ್ಟ್ಯಾಚು ಆಗಿ ನಿಂತ್ಕಂತಾನಂತೆ. ನಿನ್ನ ಪೇರು ಹೆಂಗೆ ಮಾಡ್ತಾಳೆ? ಅರ್ಧ ಮಾಡ್ತಾಳ? ನೀ ಹೇಳ್ಕೊಡ್ಬೇಕಪ್ಪ ಚಲೋ ಮಾಡೋಕ್ಕೆ. ಎಷ್ಟು ನಿಮಿಷ ಆಯಿತು? ಎಷ್ಟು ಸ್ಟೆಪ್ ಆಯಿತು? 3-4 ಆದ್ವಾ? ನಾ ಹಾಡು ಕೇಳ್ತೀನಿ ಯಾವುದು ಅಂತೇಳಿ. ದಿನ ಪ್ರಾಕ್ಟೀಸ್ ಮಾಡೋಣ ಮನೇಲಿ, ಮನೆಗೆ ಬಂದು. ಸರಿ ಪ್ರಾಕ್ಟೀಸ್ ಗೊತ್ತಾಗಲ್ಲ ನಿಮಗೆ ಯಾವ ಥರ ಆಯ್ತದ? ಹೌದಾ? ನನಗೂ ಗೊತ್ತಾಗಲ್ಲ, ನಿಮಗೂ ಗೊತ್ತಾಗಲ್ಲ. ಮತ್ತೆ ವಿಡಿಯೋ ಹಾಕಿ ತೋರಿಸಿ ಮಾಡಿಸ್ತಾರ. ಸರಿ ತಗ, ಜಲ್ದಿ ಎದ್ದು ರೆಡಿಯಾಗಿ ಬಡ ರೇಷಿಯವ್ರ ಮನೆಗೆ ಹೋಗಿ ಹೇಳೋಣ ಗಮ್ಮಿ ಬೇರೆ ಡ್ಯಾನ್ಸ್ ಮಾಡಕತ್ತೀನಿ ನಾನು ಅಂತ. ಏನೋ ಬಂತು ಹಿಂದುಗಡೆ. ಬಾ ಕುಟ್ರಕು ಅಂದ್ಕೊಂಡು ಏನೋ ಹಕ್ಕಿ ಬಂತು ಅನ್ಕಂದು. ಸೊ ಅಪ್ಪಿ ಹಿಂಗೆ ಕೂತ್ಕೊಂಡ್ರೆ ಟೈಮ್ ಹಾಕತ್ ನೋಡು. ಮತ್ತೆ ಆಲಿಯನ್ ಜೊತೆಗೆ ಆಟಾಡೋಕ್ಕಾಗಲ್ಲ. ಮೊನ್ನೆ ರೆಡಿಯಾಗಿ ಜಲ್ದಿ ಹೋಗಿವಿ. ಆಲಿಯ ಇನ್ನೂ ಎದ್ದೇ ಇಲ್ಲ. ಬ್ರಷ್ ಇಟ್ಕೊಂಡು ತಿರುಗ್ತದಾಳ ಅಲ್ಲಿ ಇಲ್ಲಿ. ಮತ್ತೆ ಪಚಣಂಗಾಗೈತಾ. ರಾತ್ರಿ ಎಷ್ಟೊತ್ತಾಗಲಿ ಮಕ್ಕ ಅಂದ್ರೆ ಮಕ್ಕನಲ್ಲ. ಅವ್ರ ಅಪ್ಪನ ಜೊತೆ ಇವನು ಬಿಗ್ ಬಾಸ್ ಸರಿ ಸಮ ನೋಡ್ಕೊಂಡು ಕೂತ್ಕೊಂತಾನ. ಇವತ್ತು ಮಲಗಿಸ್ಬಿಟ್ಟಿದ್ದೆ ನೆನ್ನೆ ನೈಟ್ ಜಲ್ದಿನೇ, ಒಂದು 10 ಗಂಟೆ ಹಂಗೆ. ಪಟ್ಟನಂಗೆ ರೆಡಿಯಾಗಿ ಆಲಿಯವ್ರ ಮನೆಗೆ ಹೋಗಿ ವಿಡಿಯೋ ಕಂಟಿನ್ಯೂ ಮಾಡ್ತೀವಿ. ಬಂದು ಎಬ್ರಿಸ್ ಹೋಗಿದ್ದೀನಿ. ಮತ್ತು ಮಕ್ಕನ ನೋಡ್ರಿ ಇವನು ಗುಂಡ. ಗುಂಡ ಒದ್ದಾಳಮ್ಮ ಜಲ್ದಿ. ಮತ್ತು ಸಾಯಂಕಾಲ ಮಕ್ಕ ಅಂತ ಬಂದು ಸ್ಕೂಲಿಗೆ ಟೈಮ್ ಹಾಕತ್ ನೋಡಿ. ಹಂಗೆ ಮಾಡಬಾರ್ದು ವಿಯಾನ. ಎದ್ದು ಮೇರೊಬ್ಬ ಮೇರು ಶೂನ್ಯ ನಮ್ಮ ವಿಹಾನಿಗೆ ಏನಾದರೂ ಒಂದು ಸ್ವೀಟ್ ಬೇಕೇ ಬೇಕು. ಬಾಕ್ಸ್ ಎಲ್ಲ ಕಟ್ಟಿದ್ದೀನಿ. ಆದ್ರೂ ಮಧ್ಯಾಹ್ನ ತಿನ್ನೋಕ್ಕೆ ಸ್ವೀಟ್ ಬೇಕು ಅಂತ ಹೇಳಿದಾನೆ. ಅವ್ರ ಪಪ್ಪ ಹಲ್ವಾ ತಂದಿಟ್ಟಿದ್ರಲ್ಲ. ಸೊ ಹಾಗಾಗಿ 2 ಹಲ್ವಾ ಒಂದು ಸ್ವಲ್ಪ ಕಟ್ ಮಾಡಿ ಹಾಕ್ತೀನಿ ಬಾಕ್ಸಿಗೆ. ಅವನಿಗೆ ಇಷ್ಟ, ಸ್ವಲ್ಪ ತಿನ್ಕೋತಾನೆ. ನಮ್ಮಲ್ಲಿಗೆ ಹೊಸ ಸಲೂನ್ ಮಾಸ್ಟರ್ ಬಂದಿದ್ದಾರೆ. ಹೆಡ್ ಮಸಾಜ್ ಮಾಡ್ತಾ ಇದ್ದಾರೆ. ಪೂರಿ ಕೊಬ್ಬರಿ ಎಣ್ಣೆ
ಎಣ್ಣೆ ಸುರಿತಿದೆಯಲ್ಲ. ಬ್ರಷ್ ಮಾಡಕ್ಕೂ ದಮ್ಮಿಲ್ಲ. ಅಯ್ಯೋ ತಲೆಗಚ್ಚೋ ಮರೇ, ಹಣೆಗಚ್ತಿದೆಯಲ್ಲ. ಬಾ ಒಬ್ಬ 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 ಬಾರಿ ಬಿಡಪ್ಪ. ಎಲ್ಲಿ ಕಲ್ತ್ರು ಸಾಹೇಬ್ರು? ಎಕ್ ತುತ್ತು ಅಂತೆ ನೋಡ್ರಿ. ಒಂದು ಹನಿನೂ ಅಂಟಿಲ್ಲ ಅನ್ನೋದ್ಬಿಟ್ಟು ಎಕ್ ತುತ್ತು ಅಂತೆ. ಏನ್ ಮಾಡ್ತಿದ್ದೀಯಪ್ಪ? ಬಾಚಣಿಕೆ ತಂದು ಬೋಳು ಗಿಳಿಸ ಮಾಡೋಣ. ಯಾಕೆ ನಾಳೆ ತಲೆ ಸ್ನಾನಕ್ಕೆ ಎಣ್ಣೆ ಹಚ್ಕೊತಿದ್ದೀರಾ? ಈಗ ಪೇಟೆಗೆ ಹೋಗ್ತೀನಂದ್ರಿ? ಅಯ್ಯೋ ಅವ್ನು ಸುರಿತಾನ್ರಿ. ಅಯ್ಯೋ ಸುರ್ದಿರೋದು ನೋಡ್ಬಾರ್ದ ಎಣ್ಣೆನ. ಹಾಂ ಭಾಳ ಹಾಕಿದಾನ. ಶೈನಿಂಗ್ ಹೊಡೆಗದವು ಕೂದಲು. ಅಲ್ಲವ ನಾನು ಅವು ಕೂದಲು ಕೂರಂಗಿಲ್ಲ, ಅದು ಒಂದು ಬಿಡಂಗಿಲ್ಲ. ಫುಲ್ ಪ್ಯಾಕ್ ಇರೋದು ನೋಡಿ ವಾಪಸ್ ಹೋಗ್ತಿದ್ದೆ ನಾನು. ಇವಾಗ ಫುಲ್ ಪ್ಯಾಕ್ ಮಾಡ್ಕೊಂಡು ಹೊರಗೆ ಕುಂತಾರ ನೋಡ್ರಿ ಇವರು. ಚಲ್ ಅಂದರ್ ಚಲ್. ಅಬ್ಬಾಯೇ ಬಾರಿ ಬಿಡಪ್ಪ, ಬಾರಿ ಬಿಡಪ್ಪ. ಏನು ಮಾಡಕತ್ತೀರ? ಕ್ಲೀನ್ ಮಾಡಕತ್ತಾರೆ. ಇವಳು ನೋಡಿ, ಇವಳು ಕುಣಿತಿರೋದು ಕತ್ತು. ಡ್ರೆಸ್ಸಿಂಗ್ ಟೇಬಲ್ ಇದೆಲ್ಲ ಕ್ಲೀನ್ ಆಗ್ತೈತಿ. ಇದೆ ನೋಡ್ರಿ ಟ್ಯಾಂಕಿ, ನಾವು ನೀರು ಹಿಡಿಯೋ ಟ್ಯಾಂಕಿ ಇಲ್ಲೈತೆ ನೋಡ್ರಿ. ಟ್ಯಾಂಕಿ ಇಲ್ಲಿಂದ ಹಾಕೋದು. ನನ್ನ ಫ್ರೆಂಡ್ ಕಿಟಕಿಯಿಂದ ಬಗ್ಗೆ ನೋಡ್ತಾಳೆ, ಸೌಂಡ್ ಬಂದ್ರೆ ನನಗೆ ಫೋನ್ ಹಚ್ತಾಳೆ, ಆಫೀಸಾ ನೀರು ಬಿಟ್ಟಾನ ಪೈಪ್ ಹಚ್ಚು ಅಂತ. ಅಲ್ಲ ರೇಶ್, ಇವ್ರ ಮನೆಗೆ ಹತ್ರ ಹಾಕತ್ತ, ನೀರು ಬಿದ್ದರೆ ಪಟ್ 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 ಕೇಳಿಸ್ತತಿ. ಹಾಗಾಗಿ ಫೋನ್ ಹಚ್ತಾಳೆ. ಗಂಟ್ಲು ಕಡಿತಿತ್ತು. ಹಂಗಾಗಿ ವಿಕ್ಸ್ನ ಮಾತ್ರೆ ತಗೊಳ್ಳಿ, ಕಿರಿ ದೂರಗೊಳಿಸಿ ಅಂತ ಹೇಳ್ಬಿಟ್ಟು ಕೆಮ್ಮು ಖಾರ ಇತ್ತು. ಒಂದು 6-7 ಮಿಕ್ಸ್ ಮಾತ್ರೆ ತಂದಾರ. ಎಷ್ಟು ವರ್ಷ ಆಯ್ತು ನಿಮ್ಮ ಮದುವೆ ಆಗಿ? ಎಷ್ಟು ವರ್ಷ ಆಯ್ತು? 13 ವರ್ಷ ಆಯ್ತಾ? ಇನ್ನೂ ರೇಷ್ಮಾ ಅಲಿ ಅಂತೇಳಿ ಹೆಸರೇ ಹೋಗಿಲ್ಲ ಬಿರು ಮೇಲೆ. ಅಷ್ಟು ಲವ್ ಅಂತೀಯ. ಆವಾಗಿನ ಕಾಲದಲ್ಲಿ ಹಿಂಗೆ ನೋಡ್ರಿ ಹೆಸರು. ಇನ್ನು ಇದು ವೆಡ್ಸ್, ರೇಷ್ಮಾ ವೆಡ್ಸ್ ಅಲಿ ಅಂತೇಳಿ ಅದು ಇರ್ತಿದ್ರಾ? ಅದು ಇದು ಸೀಲಿಂಗು ಫ್ಲೋರ್ ಆದಂಗೆ ಆಗೈತೆ ನೋಡು. ಕೆಳಗೆ ಹಾಕೋ ಟೈಲ್ಸ್ ಕಲ್ಲು ಮ್ಯಾಲೆ ಹಚ್ಚಿರ ನೀವು. ಕಲ್ಲೇ ಅಷ್ಟು ನೈಸ್ ಐತೆ ನೋಡೋದು. ಅದು ಎಂತ ಮಸ್ತ್ ಕಡ್ಪಗಳು. ಈಗೀಗೆ ಕನ್ನಡಿ ನೋಡಿ ಆ್ಯಕ್ಟಿಂಗ್ ಮಾಡೋಕತ್ತಿಲ್ಲ, ಅದಕ್ಕೆ ವಿಡಿಯೋ ಮಾಡಿದೆ ಮತ್ತು ನಾನು. ಅಲ್ಲಿಂದ ಬಂದ್ಬಿಟ್ಟು ಕೈಕಾಲು ಮುಖ ತೊಳ್ಕೊಂಡು ದೀಪ ಹಚ್ಚಿ ಉದಿನ ಕಡ್ಡಿ ಹಚ್ಚಿ ವಿಹಾನ ಹೋಮ್ವರ್ಕ್ ಮಾಡ್ತಾ ಕೂತ್ಕೊಂಡಿದ್ದಾನೆ. ಕಂಪ್ಯೂಟರ್ ಆದಮೇಲೆ ಇಂಗ್ಲೀಷು EVS ಕನ್ನಡ 3 ಕೊಟ್ಟಿದ್ದಾರೆ, ಅದಾದರೆ ಮುಗೀತು. ಅದಾದಮೇಲೆ ಸ್ವಲ್ಪ ರೀಡಿಂಗ್ ಹೋಮ್ವರ್ಕ್ ಐತೆ, ಅದು ಮುಗಿಸ್ಬೇಕು.
ಇವರು ರಾಣೆಬೆನ್ನೂರಿಗೆ ಹೋಗಿದ್ದಾರೆ. ಅವ್ರ ಫ್ರೆಂಡಿಂದೇನೋ ಕೆಲಸ ಇದೆ ಅಂತ ಹೇಳ್ಬಿಟ್ಟು ನಾನು ಅಡುಗೆ ಬಂದು ತಸ್ಬಿ ಓದಿ ರಬಿನೂ ಓದಿ ಬಂದ ತಕ್ಷಣ ನೋಡಿದೆ, ಸಾರಿತ್ತು, ಪಲ್ಯನೂ ಇತ್ತು, ರೊಟ್ಟಿನೂ ಇತ್ತು. ಹಾಗಾಗಿ ಬರೀ ರೈಸಿಗೆ ಇಟ್ಟಿದ್ದೀನಿ ಅಷ್ಟೇ. ಎಣ್ಣೆ ಹಚ್ಕೊಂಡು ತಲೆ ಬಚ್ಕೋಬೇಕು, ಯಾಕೆಂದರೆ ನಾಳೆ ತಲೆ ಸ್ನಾನ ಮಾಡಬೇಕು. ಇವತ್ತೇ ಮಾಡಬೇಕಿತ್ತು, ಬಟ್ ನೆನ್ನೆ ನಾನು ಮರೆತೆ. ಸೊ ಹಾಗಾಗಿ ಎಣ್ಣೆ ಹಚ್ಕೊಂಡು ಹೋಗಿ ಪಾತ್ರೆ ತೊಳಿತೀನಿ. ಪಾತ್ರೆ ತೊಳೆದ್ರೆ ಕೆಲಸ ಎಲ್ಲ ಮುಗ್ದಂಗೆ. ಇವಂದು ಹೋಮ್ವರ್ಕ್ ಆಗ್ತಿದ್ದಂಗೆ ಊಟ ಮಾಡಿ ಪಾಚೆ ಅಲ್ಲೇನಪ್ಪ ಒಂದು ಅರ್ಧ ಗಂಟೆ ಹೋಗಲ್ಲ ಆಡಿ ಬಂದ. ಅವನಿಗೆ ಮೈಂಡ್ ಫ್ರೆಶ್ ಆಯಿತು. ಫ್ರಾಗ್ ಮಾಡಿಕೊಡ್ತೀನಿ. ಅವ್ನು ಪೇಪರ್ ಫ್ರಾಗ್ ಬೇಕಂತ ನೋಡ್ರಿ ಅವನಿಗೆ. ನೀ ಜಲ್ದಿ ಹೋಮ್ವರ್ಕ್ ಬರೆದ್ರೆ ಪೇಪರ್ ಫ್ರಾಗ್ ರೆಡಿ ಮಾಡ್ತೀನಿ. ಫಸ್ಟ್ ಹೋಮ್ವರ್ಕ್ ಬರೀ, ಅಷ್ಟೊತ್ತಿಗೆ ನಾನು ಪಾತ್ರೆ ತೊಳೆದು ಬಂದು ತಲೆ ಬಾಚ್ಕೊಂಡು ನಿನಗೆ ಮಾಡಿಕೊಡ್ತೀನಿ. ಹಾಂ, ಎಸ್ ಟಿ ಬಿ ಐ ಎನ್ ಡಸ್ಟ್ಬಿನ್. ಬಿನ ಡಿನ? ಇದು ತಲೆ ಕೆಟ್ಟೈತಾ ನಿನಗೆ? ಬಿಗೂ ಡಿಗೂ ವ್ಯತ್ಯಾಸನೇ ಗೊತ್ತಿಲ್ಲಲ್ಲ. ನೆಕ್ಸ್ಟ್ ಲೈನ್, ಸೆಕೆಂಡ್ ಒನ್. ಕ್ವಶನ್ ನಂಬರ್ ಸೆಕೆಂಡ್ ಅಲ್ಲ, ಪಾಯಿಂಟ್ ಸೆಕೆಂಡ್. ಡಬ್ಲ್ಯೂ ಇ ವಿ ಎಸ್ ಹೆಚ್ ಓ ಯು ಎಲ್ ಡಿ ಶುಡ್ ಬಿ ಎ ಪಾ ಟಿ ಹೆಚ್ ಬಾತ್ ಇ ವಿ ಇ ಆರ್ ವೈ ಡಿ ಎ ಬಿ ಬರೀತಿದ್ಯಲ್ಲಪ್ಪ. ಡಿಗೂ ಬಿಗೂ ವ್ಯತ್ಯಾಸ ಗೊತ್ತಾಗಬೇಕು. ಡಿ ಎ ವೈ ಎವ್ರಿ ಡೇ. ನೆಕ್ಸ್ಟ್ ಥರ್ಡ್ ಒನ್ ಪಾಯಿಂಟ್. ಅಷ್ಟು ಇದು ಮುಗೀತು. ಹೋಮ್ವರ್ಕ್ ಒಂದು 5 ಕೊಟ್ಟಾರ ನೋಡುವ, ಟ್ರ್ಯಾಶ್ ಹೋಮ್ವರ್ಕ್ ಎಲ್ಲ ಮುಗೀತು. ಲಾಸ್ಟ್ EVS ಒಂದು ಮಾಡ್ತಾಯಿದ್ದಾನೆ. 9 ಗಂಟೆ ಆಗೈತಿ. ನಿದ್ದೆ ಅಂದ್ರೆ ನಿದ್ದೆ ಎಳಿತೈತಿ ಇವನಿಗೆ. ಇನ್ನೂ ನಿದ್ದಿಲ್ಲ ಪದ್ದಿಲ್ಲ ಅಲ್ಲಪ್ಪ. ಕೂದ ಬರೀ. ಪಾಯಿಂಟ್ ನಂಬರ್ 3. ಡಬ್ಲ್ಯೂ ಇ ವಿ ಎಸ್ ಹೆಚ್ ಓ ಯು ಎಲ್ ಡಿ ಶುಡ್ ಇ ಎ ಬರೀ ಪಟ್ ಟಿ ಈಟ್